ಆತ್ಮೀಯ ಸ್ಪರ್ಧಾರ್ಥಿಗಳೇ, ವೆಲ್ಕಮ್ ಟು ಆರ್ಫಿ ಇನ್ಫೋ 99 ಯೂಟ್ಯೂಬ್ ಚಾನಲ್. ನಾನು ನಿಮ್ಮ ರೇಣುಕಾ ಪ್ರಸಾದ್. ಹಿಂದಿನ ತರಗತಿಯಲ್ಲಿ ನಾವು ಸಮಾಜ ವಿಜ್ಞಾನ 6ನೇ ತರಗತಿ ಭಾಗ 2 ಪೌರನೀತಿ ವಿಭಾಗದಲ್ಲಿ ಅಧ್ಯಾಯ 19 ರಾಷ್ಟ್ರೀಯ ಭಾವೈಕ್ಯತೆ ಎಂಬ ಪಾಠದ ಕುರಿತು ತಿಳಿಯೋಣ. ಹಾಗೆ ಈ ನನ್ನ ಚಾನಲ್ಗೆ ಇನ್ನೂ ಯಾರು ಸಬ್ಸ್ಕ್ರೈಬ್ ಆಗಿಲ್ವೋ ಸಬ್ಸ್ಕ್ರೈಬ್ ಆಗಿ, ತಪ್ಪದೇ ಬೆಲ್ಲೈಕನ್ ಒತ್ತಿ, ಹಾಗೆ ಲೈಕ್ ಮಾಡಿ, ಶೇರ್ ಮಾಡಿ ಎಂದೇಳುತ್ತಾ ಹಿಂದಿನ ತರಗತಿಯನ್ನು ಆರಂಭಿಸೋಣ. ರಾಷ್ಟ್ರೀಯ ಭಾವೈಕ್ಯತೆ. ರಾಷ್ಟ್ರೀಯ ಭಾವೈಕ್ಯತೆ ಎಂದರೆ ಒಬ್ಬರು ಇನ್ನೊಬ್ಬರ ಬಗ್ಗೆ ಅಥವಾ ಒಂದು ಜನಾಂಗ ಇನ್ನೊಂದು ಜನಾಂಗದ ಬಗ್ಗೆ ದ್ವೇಷ, ಅಸೂಹೆ ಮತ್ತು ಪೂರ್ವಗ್ರಹ ಪೀಡಿತರಾಗಿರಬಾರದು, ಅಥವಾ ಬದಲಾಗಿ ಒಬ್ಬರು ಇನ್ನೊಬ್ಬರನ್ನು ಗೌರವಿಸುವುದು ಹಾಗೂ ಪರಸ್ಪರ ಸೌಹಾರ್ದತೆಯಿಂದ ಬಾಳುವುದು, ಹಾಗೂ ಎಲ್ಲರೂ ಒಂದೇ ಎಂಬ ರಾಷ್ಟ್ರವೆಂಬ ಕುಟುಂಬದ ಸಮ ಸದಸ್ಯರು ಎನ್ನುವ ಭಾವನೆಯನ್ನು ಹೊಂದುವುದೇ ರಾಷ್ಟ್ರೀಯ ಭಾವೈಕ್ಯತೆ ಅಂತೇಳಿ ನಾವು ಕರಿತೀವಿ. ಅಂದರೆ ನಾವೆಲ್ಲ ಭಾರತೀಯರು ಎನ್ನುವಂತಹ ಒಂದು ಭಾವನೆ ಇದೆಯಲ್ಲ, ಅದಕ್ಕೆ ಅದು ಏನು ವ್ಯಕ್ತಪಡಿಸ್ತದೆ ಅಂದರೆ ನಾವೆಲ್ಲ ಅದು ನಮ್ಮ ಒಂದು ದೇಶದ ಭಾವೈಕ್ಯತೆ, ರಾಷ್ಟ್ರೀಯ ಭಾವೈಕ್ಯತೆಯನ್ನು ತಿಳಿಸ್ತಕ್ಕಂಥದ್ದಾಗಿದೆ. ನಂತರ ವೈವಿಧ್ಯತೆ. ಅಂದರೆ ಭಾರತ ಒಂದು ರಾಷ್ಟ್ರ, ಇದು ವೈವಿಧ್ಯತೆಯಿಂದ ಕೂಡಿದೆ ಅಂತ ನಾವು ಹೇಳ್ತೀವಿ. ಹೇಗೆಂದರೆ ಇಲ್ಲಿ ಹಲವಾರು ಜನಾಂಗದ ಜನರು, ಸಮುದಾಯದ ಜನರು, ಧರ್ಮದ ಜನರು ಹಾಗೂ ಹಲವಾರು ಭಾಷೆಗಳನ್ನಾಡುವಂತಹ ಜನರು, ಹಲವಾರು ಸಂಸ್ಕೃತಿಯನ್ನು ಹೊಂದಿರತಕ್ಕಂಥ ಜನರು, ಭಾಷೆಗಳು, ಈ ರೀತಿಯಾದಂತಹ ಒಂದು ವೈವಿಧ್ಯತೆಯನ್ನು ನಾವು ನೋಡ್ತೀವಿ. ಇದಕ್ಕೆ ನಾವೇನಂತ ಕರಿತೀವಿ? ವೈವಿಧ್ಯತೆ ಅಂತೇಳಿ ನಾವು ಕರೆಯಬಹುದು. ಈ ವೈವಿಧ್ಯತೆಯಲ್ಲಿ ಹಲವಾರು ವಿಧಗಳನ್ನು ನಾವು ನೋಡ್ತೀವಿ. ಅದರಲ್ಲಿ ಪ್ರಮುಖವಾದದ್ದು ಪ್ರಾಕೃತಿಕ ವೈವಿಧ್ಯತೆ. ಏನಪ್ಪ ಈ ಪ್ರಾಕೃತಿಕ ವೈವಿಧ್ಯತೆ ಅಂದರೆ, ಈಗ ಭಾರತದ ಒಂದು ಪ್ರಾಕೃತಿಕ ಒಂದು ವಿಷಯಕ್ಕೆ ಸಂಬಂಧಿಸಿದಂತೆ ಭಾರತ ಉತ್ತರ ಮತ್ತು ದಕ್ಷಿಣಕ್ಕೆ, ಪೂರ್ವ ಮತ್ತು ಪಶ್ಚಿಮಕ್ಕೆ ಸಮನಾದಂತಹ ಹವಾಮಾನವಾಗಲಿ, ಬೆಟ್ಟ ಗುಡ್ಡಗಳಾಗಲಿ, ನದಿ ವ್ಯವಸ್ಥೆಯನ್ನಾಗಲು ಹೊಂದಿಲ್ಲ. ಈಗ ಉತ್ತರ ಭಾರತದಲ್ಲಿ ಕೆಲವು ನದಿಗಳು, ಅಲ್ಲಿ ಕೆಲವು ರೀತಿಯಾದಂಥ ಹವಾಮಾನ, ದಕ್ಷಿಣ ಭಾರತದಲ್ಲಿರ್ತಕ್ಕಂಥ ಕೆಲವು ನದಿಗಳು, ಇಲ್ಲಿರ್ತಕ್ಕಂಥ ಹವಾಮಾನ, ಇಲ್ಲಿರ್ತಕ್ಕಂಥ ಕಾಡು, ಬೆಟ್ಟ, ಅರಣ್ಯ, ಸಸ್ಯವರ್ಗ, ಅಲ್ಲಿರ್ತಕ್ಕಂಥ ಸಸ್ಯವರ್ಗಗಳು, ಅಲ್ಲಿರ್ತಕ್ಕಂಥ ಜೀವ ವೈವಿಧ್ಯತೆ, ಈ ರೀತಿಯಾಗಿ ವಿಭಿನ್ನ ರೀತಿಯಾಗಿಂತ ಹೊಂದಿರತಕ್ಕಂಥದ್ದಾಗಿದೆ. ಅದಕ್ಕೆ ನಾವೇನಂತ ಕರಿತೀವಿ? ಪ್ರಾಕೃತಿಕ ವೈವಿಧ್ಯತೆ ಅಂತೇಳಿ ನಾವು ಕರಿತೀವಿ. ಎರಡನೇದು ಜೀವ ವೈವಿಧ್ಯತೆ. ಇಲ್ಲಿಯವರೆಗೂ 47,000 ಹೆಚ್ಚು ಅದಕ್ಕಿಂತ ಹೆಚ್ಚು ಸಸ್ಯವರ್ಗವನ್ನು ಗುರುತಿಸಿ ವರ್ಣಿಸಲಾಗಿದೆ. ದೇಶದಲ್ಲಿ ಸುಮಾರು 90,000 ಬಗೆಯ ವೈವಿಧ್ಯಮಯ ಪ್ರಾಣಿಗಳು ಕಂಡುಬರ್ತವಂತೆ. ಅವುಗಳಲ್ಲಿ 1232 ಬಗೆಯ ಪಕ್ಷಿ ವರ್ಗಗಳು ಮತ್ತು 2,546 ಬಗೆಯ ಮೀನಿನ ಜಾತಿಗಳು ಒಳಗೊಂಡಿವೆ. ಮತ್ತು ಈ ಅನೇಕ ಜೀವ ಸಂಕುಲ ಭಾರತದ ಒಂದು ಪ್ರಮುಖ ಅಮೂಲ್ಯವಾದಂಥ ಆಸ್ತಿಯಾಗಿದ್ದು, ಉತ್ತರಕ್ಕೆ ಆಗಲಿ, ದಕ್ಷಿಣಕ್ಕೆ ಆಗಲಿ, ಪೂರ್ವ ಪಶ್ಚಿಮಕ್ಕೆ ಆಗಲಿ ವಿವಿಧ ರೀತಿಯಾದಂತಹ ಪ್ರಾಣಿ ಪಕ್ಷಿಗಳಾಗಿರ್ಬೋದು, ನದಿ ವ್ಯವಸ್ಥೆಯಾಗಿರ್ಬೋದು, ಭೌಗೋಳಿಕ ಸನ್ನಿವೇಶಗಳಾಗಿರ್ಬೋದು, ಇಂಥ ಒಂದು ವ್ಯವಸ್ಥೆಗೆ ನಾವೇನಂತ ಕರಿತೀವಿ? ಇದು ವಿವಿಧತೆಯಿಂದ ಕೂಡಿರುತ್ತೆ. ಅಂದರೆ ಅಲ್ಲಿ ಬೇರೆ ಬೇರೆ ಇರ್ತಕ್ಕಂಥದ್ದು, ಇಲ್ಲಿ ಬೇರೆ ಬೇರೆ ಇರ್ತಕ್ಕಂಥದ್ದು. ಸೊ ಇದಕ್ಕೆ ನಾವೇನಂತ ಕರಿತೀವಿ? ಜೀವ ವೈವಿಧ್ಯತೆ ಅಂತೇಳಿ ನಾವು ಕರಿತಕ್ಕಂಥದ್ದಾಗಿದೆ. ಜನ ವೈವಿಧ್ಯತೆ ಅಂದರೆ ಭಾರತದ 4 ದಿಕ್ಕುಗಳಿಗೂ 4 ರೀತಿಯಾದಂಥ ಒಂದು ವಿಭಿನ್ನತೆ ಹೊಂದಿರತಕ್ಕಂಥ ಜನರನ್ನು ನಾವು ನೋಡ್ತೇವೆ. ಉತ್ತರ ಭಾರತದಲ್ಲಿ ಜನರ ಒಂದು ಕಲರ್ ಆಗಿರ್ಬೋದು, ಅವ್ರ ಹೇರ್ ಸ್ಟೈಲ್ ಆಗಿರ್ಬೋದು, ಮತ್ತು ಅವರಲ್ಲಿ ಇರ್ತಕ್ಕಂಥ ದಪ್ಪ ಆಗಿರ್ಬೋದು, ಎತ್ತರ ಆಗಿರ್ಬೋದು. ಅದೇ ರೀತಿ ದಕ್ಷಿಣ ಭಾರತಕ್ಕೆ ಬಂದಾಗ ಇಲ್ಲಿರ್ತಕ್ಕಂಥ ಜನರ ಬಣ್ಣ ಆಗಿರ್ಬೋದು, ಒಂದು ಕೂದಲಿನ ಬಣ್ಣ, ಕೂದಲುಗಳ ಅಲಂಕಾರವಾಗಿರಬಹುದು, ಮತ್ತು ಅವರ ಒಂದು ಬಣ್ಣ, ಆ ರೀತಿ ಆಚಾರ ವಿಚಾರಗಳು, ಈ ರೀತಿಯಾದಂಥ ನಾವು ವಿವಿಧತೆಯನ್ನು ಕಾಣ್ತೀವಲ್ಲ, ಇದಕ್ಕೆ ನಾವು ಏನಂತ ಕರಿತೀವಿ? ಜನ ವೈವಿಧ್ಯತೆ ಅಂತೇಳಿ ಕರಿತೀವಿ. ಆನಂತರ ವಿವಿಧತೆಯಲ್ಲಿ ಏಕತೆ. ನಾವು ಇಷ್ಟೆಲ್ಲ ಅಂದರೆ ಹಲವಾರು ರೀತಿಯಾದಂತಹ ಭಾಷೆಯನ್ನು ಹೊಂದಿರ್ಬೋದು, ಜನಾಂಗವನ್ನು ಹೊಂದಿರ್ಬೋದು, ಧರ್ಮಗಳು, ಜಾತಿಗಳು, ಜನರು, ಹೀಗೆ ಯಾವುದೇ ರೀತಿಯ ಎಷ್ಟೋ ರೀತಿಯ ಜನಾಂಗ, ಭಾಷೆ, ಧರ್ಮ, ಆಚಾರ ವಿಚಾರಗಳನ್ನು ನಾವು ಭಾರತದಲ್ಲಿ ಹೊಂದಿದ್ರೂ ಕೂಡ ಆನಂತರ ನಾವೆಲ್ಲ ಭಾರತೀಯರು ಎನ್ನುವಂಥ ಒಂದು ಭಾವನೆ ಇದೆಯಲ್ಲ, ಅದಕ್ಕೆ ನಾವೇನಂತ ಕರಿತೀವಿ? ವಿವಿಧತೆಯಲ್ಲಿ ಏಕತೆ ಅನ್ನೋಂಥ ನಾವು ಅದಕ್ಕೆ ಕರಿತೀವಿ. ಅದಕ್ಕೆ ಹೇಳ್ತಾರೆ, ಭಾರತ ಸಹಿಷ್ಣುತೆಗೆ ಪ್ರಸಿದ್ಧವಾದ ದೇಶ, ಇದರಿಂದ ಐಕ್ಯ ಸಾಧನೆ ಸಾಧ್ಯವಾಗಿದ್ದು, ಎಲ್ಲ ವಿಧದ ಭೇದ ವೈವಿಧ್ಯತೆಗಳನ್ನು ಬಂಧಿಸುವ ಏಕಸೂತ್ರವೇ ಈ ಒಂದು ವಿವಿಧತೆಯಲ್ಲಿ ಏಕತೆ ಅಂತೇಳಿ ನಾವು ಕರೆಯಬಹುದು. ಹಾಗಾದರೆ ರಾಷ್ಟ್ರೀಯ ಭಾವೈಕ್ಯತೆ ಅಥವಾ ರಾಷ್ಟ್ರೀಯ ಏಕತೆಗೆ ಮಾರಕವಾದಂಥ ಅಂಶಗಳು ಅಂದರೆ ಸಮಸ್ಯೆಗಳು
ಯಾವುದ್ಯಾವುದು ಸಮಸ್ಯೆಗಳು ರಾಷ್ಟ್ರೀಯ ಒಂದು ಭಾವೈಕ್ಯತೆಯನ್ನು ಮೂಡಿಸಲು ಅಡ್ಡಿಯಾಗ್ತಕ್ಕಂಥದ್ದು ಅಂತ ನೋಡ್ತಾ ಬಂದಲ್ಲಿ ಮೊದಲನೇದಾಗಿ ಜಾತೀಯತೆ. ಈಗ ನಾವೆಲ್ಲ ಭಾರತೀಯರಂದಮೇಲೆ ನಮ್ಮಲ್ಲಿ ಮತ್ತೊಂದು ರೀತಿಯ ಸಮಸ್ಯೆ ಏನಪ್ಪ ಅಂದರೆ ಜಾತೀಯತೆ. ಜಾತೀಯತೆಯಿಂದ ಏನಾಗ್ಬಿಡ್ತತೆ, ನಾವೆಲ್ಲ ಭಾರತೀಯರಂತಕ್ಕಂಥ ಒಂದು ವಿಷಯವನ್ನು ಒಡೆದಾಕೋಕೆ ಇದು ಒಂದು ಪ್ರಮುಖವಾಗಿ ಕಾರಣವಾಗ್ತದೆ. ಹೇಗೆ ಅಂದರೆ ಇಲ್ಲಿ ಉತ್ತರ ಭಾರತದ ಉತ್ತರ ಭಾರತದಲ್ಲಿರ್ತಕ್ಕಂಥ ಜನರಾಗಿರಲಿ, ದಕ್ಷಿಣ ಭಾರತದಲ್ಲಿ ಆಗಿರ್ತಕ್ಕಂಥ ಜನರಾಗಿರಲಿ, ಅಥವಾ ಒಂದು ಸಮುದಾಯದಲ್ಲಿ ಒಂದು ನಿರ್ದಿಷ್ಟವಾದಂತಹ ಪ್ರದೇಶದಲ್ಲಿ ವಾಸ ಮಾಡ್ತಕ್ಕಂಥ ಜನ, ನಾನೊಂದು ಈ ಜಾತಿಗೆ ಸೇರಿದವನು, ನಾನು ಈ ಜಾತಿಗೆ ಸೇರಿದವನು, ಅವರು ಸೇರಿದವರಾಗಿದ್ದರೂ ಕೂಡ ಒಂದು ಜಾತಿಯಿಂದ ಅವರು ತಾವು ಶ್ರೇಷ್ಠರು, ಮತ್ತೊಂದು ಜಾತಿ ಕನಿಷ್ಠತೆ ಎನ್ನುವಂಥ ಭಾವನೆಯಿಂದ ಅವರು ಈ ಒಂದು ರಾಷ್ಟ್ರೀಯ ಭಾವೈಕ್ಯತೆಯನ್ನು ಮೂಡಿಸಲು ಪ್ರಮುಖವಾಗಿ ಅದರ ಮೇಲೆ ಪರಿಣಾಮ ಅಥವಾ ಪ್ರಭಾವ ಬೀರ್ತಾರೆ. ಈ ಒಂದು ವಿಷಯದಿಂದಾಗಿ ರಾಷ್ಟ್ರೀಯ ಭಾವೈಕ್ಯತೆಗೆ ಪ್ರಮುಖವಾಗಿ ಒಂದು ಮಾರಕವಾದಂಥ ವಿಷಯವೆಂದರೆ ಈ ಒಂದು ಜಾತೀಯತೆಯಾಗಿದೆ. ನಂತರ ಪ್ರಾದೇಶಿಕವಾದ ಅಂದರೆ ಈಗ ನಾನು ಹೇಳಿದೆಲ್ಲ, ಉತ್ತರ ಭಾರತ ಆಗಲಿ ದಕ್ಷಿಣ ಭಾರತ ಆಗಲಿ, ಅಥವಾ ಈ ಉತ್ತರ ದಕ್ಷಿಣ ಪೂರ್ವ ಪಶ್ಚಿಮ, ಈ ರೀತಿಯಾದಂತಹ ಪ್ರಾದೇಶಿಕವಾದ ಅಂದರೆ ಒಂದು ಪ್ರದೇಶಕ್ಕೆ ಸೇರಿದ ಜನರು ನಾವು ಶ್ರೇಷ್ಠರು, ಮತ್ತೊಂದು ಪ್ರದೇಶಕ್ಕೆ ಸೇರಿದ ಜನರು ಕನಿಷ್ಠರು ಎನ್ನುವಂಥ ಭಾವನೆಯನ್ನು ಮೂಡಿಸುವುದಿದೆಯಲ್ಲ, ಅದಕ್ಕೆ ನಾವು ಏನಂತ ಕರಿತೀವಿ, ಪ್ರಾದೇಶಿಕವಾದ ಅಂತೇಳಿ ನಾವು ಅದಕ್ಕೆ ಕರಿತೀವಿ. ಇದು ಕೂಡ ಒಂದು ರಾಷ್ಟ್ರೀಯ ಭಾವೈಕ್ಯತೆಗೆ ಒಂದು ಪ್ರಮುಖವಾದಂತಹ ಸಮಸ್ಯೆಯಾಗಿದೆ. ಮೂರನೇದು ಮತೀಯವಾದ. ಮತೀಯ ಅಂತಂದರೆ ನಿಮಗೆಲ್ಲ ಗೊತ್ತು, ಧರ್ಮ ಅಂತೇಳಿ ಕರಿತೀವಿ. ಈಗ ಯಾವುದೋ ಒಂದು ಧರ್ಮ, ನಾನು ಈ ಧರ್ಮ ಆ ಧರ್ಮ ಅಂತ ಹೆಸರೇಳಲ್ಲ, ಒಂದು ಧರ್ಮಕ್ಕೆ ಸೇರಿದ ನಾವು ಮತ್ತೊಂದು ಧರ್ಮವನ್ನು ಕೀಳಾಗಿ ಕಾಣುವುದು ಅಥವಾ ಕನಿಷ್ಠತೆಯಿಂದ ನೋಡುವುದು. ಆ ಒಂದು ಧರ್ಮಕ್ಕೆ ಸೇರಿದ ಜನರು ತಮ್ಮ ಧರ್ಮ ಶ್ರೇಷ್ಠತೆ, ಇನ್ನೊಂದು ಧರ್ಮದ ಕನಿಷ್ಠತೆ ಎನ್ನುವಂಥ ತಿಳಿಯುವುದು. ಈ ರೀತಿಯಿಂದಾಗಿ ಮತೀಯವಾದಗಳು ಇರುವುದರಿಂದ ದೇಶದ ಒಂದು ಅಭಿವೃದ್ಧಿಗೆ ಮಾರಕವಾಗುತ್ತದೆ. ಇಂಥ ಒಂದು ಸನ್ನಿವೇಶದಲ್ಲಿ ರಾಷ್ಟ್ರೀಯ ಭಾವೈಕ್ಯತೆಯನ್ನು ಮೂಡಿಸಲು ಸಾಧ್ಯವಾಗುವುದಿಲ್ಲ. ಆದ್ದರಿಂದ ಇವು ಪ್ರಮುಖವಾಗಿ ರಾಷ್ಟ್ರೀಯ ಭಾವೈಕ್ಯತೆಗೆ ಇರತಕ್ಕಂಥ ತೊಡಕುಗಳು ಅಥವಾ ಮಾರಕವಾದಂಥ ಅಂಶಗಳಾಗಿವೆ. ಈ ಒಂದು ರಾಷ್ಟ್ರೀಯ ಭಾವೈಕ್ಯತೆಯನ್ನು ಕಡಿಮೆ ಮಾಡಲು ಹಲವಾರು ರೀತಿಯಾದಂತಹ ಸರ್ಕಾರ ಮತ್ತು ಕೆಲವೊಂದು ಯೋಜನೆಗಳಾಗಿರ್ಬೋದು, ಕೆಲವೊಂದು ಹಬ್ಬಗಳನ್ನು ನಾವು ಆಚರಣೆ ಮಾಡ್ತೀವಿ. ಅವುಗಳನ್ನು ಮಾಡೋದ್ರ ಮೂಲಕ ಈ ಒಂದು ರಾಷ್ಟ್ರೀಯ ಭಾವೈಕ್ಯತೆ ಎಂತಕ್ಕಂಥ ಒಂದು ಅದಕ್ಕೆ ಮಾರಕವಾಗಿರ್ತಕ್ಕಂಥ ಅಂಶಗಳನ್ನು ನಾವೇನು ಮಾಡ್ತೀವಿ, ತೊಡೆದು ಹಾಕಲು ಕಾರಣವಾಗ್ತದೆ. ಇದು ಉದಾಹರಣೆಗೆ ಅಂದರೆ ಗಣರಾಜ್ಯೋತ್ಸವ ಆಚರಣೆ ಮಾಡ್ತೀವಿ, ಆನಂತರ ಸ್ವಾತಂತ್ರ್ಯೋತ್ಸವ, ಮಹಾತ್ಮ ಗಾಂಧೀಜಿಯವರ ಬರ್ತ್ಡೇ ಆಗಿರ್ಬೋದು. ಈ ರೀತಿಯಾದಂತಹ ಒಂದು ಆಚರಣೆಗಳನ್ನು ಆಚರಿಸುವಾಗ ನಮ್ಮಲ್ಲಿ ರಾಷ್ಟ್ರೀಯ ಭಕ್ತಿ ಅಥವಾ ದೇಶದ ಅಭಿಮಾನ ಹೆಚ್ಚಾಗಿ ನಾವು ಯಾವುದೇ ಒಂದು ಜನಾಂಗ ಆಗಿರ್ಬೋದು, ಯಾವುದೇ ಒಂದು ಧರ್ಮಕ್ಕೆ ಸೇರಿದವರಾಗಿದ್ದರೂ ಕೂಡ ಅಲ್ಲಿ ರಾಷ್ಟ್ರೀಯ ಭಾವೈಕ್ಯತೆ ಹೆಚ್ಚಿಸಲು ಆ ಒಂದು ಹಬ್ಬಗಳು ಪ್ರಮುಖವಾಗಿ ಕಾರಣವಾಗುತ್ತವೆ.